ಓಂ ಅನತ್ತಗಣಪೂರ್ಣತ್ವಾತ್ ಅಗಮ್ಯಾಯ ಸುರೈರಪಿ ಸರ್ವೇಷ್ಟರಾತ್ರೇ ದೇವಾನಾಂ ನಮೋ ನಾರಾಯಣಾಯತೆ. ಎಲ್ಲಿ ಬರ್ತೀಗ ಭಾಷ್ಯ. ತಸ್ಯೇಷ ಆದೇಶೋ ಯದೇತದ್ವಿದ್ಯುತೋ ಅದು ಮುಗಿತು ಭಾಷ್ಯದಲ್ಲಿ ನಿನ್ನೆ ಆಗಿತ್ತು ಅದಿಷ್ಟು. ತಸ್ಮಾತ್ ವಿಷ್ಣುಭಿಸಂಬಂಧಾತ್ ಪಾರಾವರ್ಯಂ ಸುರೇಶ್ವಿತಂ. ದೇವರಲ್ಲಿ ತಾರತಮ್ಯ ಇದೆ ಅಂತಾಯ್ತೀಗ. ತಸ್ಯೈಷ ಆದೇಶೋ ಯದೇತತ್ ವಿದ್ಯುತೋ ಅಭಿವ್ಯಜ್ಯುತದಾ ಇತಿ ನಿಮಿಷದಾ ಇತಿ ಅಧಿದೈವತಂ. ಅದು ದೇವ್ರ ಬಗ್ಗೆ ಈ ರೀತಿ ತಿಳಿಬೇಕು ಅಂತ ಹೇಳಿದರು. ಅಥ ಅಧ್ಯಾತ್ಮಂ ಯದೇತತ್ ಗಚ್ಚತೀವ ಚ ಮನೋ ಅನೇನೈವ ತದುಪಸ್ಪರತಿ ಅಭೀಷ್ಟಂ ಸಂಕಲ್ಪಃ ತದ್ವನಂ ಆಗಿಬಿಟ್ಟೆ ತಪ್ಪು. ತದ್ವನಂ ನಾಮ ಇರಬೇಕು. ತದ್ವನಂ ನಾಮ ತದ್ವನಮಿತ್ಯುಪಾಸಿತವ್ಯಂ. ಸ ಯಾ ಏತದೇವಂ ವೇದ ಅಭಿಹೈನಂ ಸರ್ವಾಣಿ ಭೂತಾನಿ ಸಂವಾಂಛಂತಿ. ಇವತ್ತೇನು ಹೇಳಿದ್ರಿ ಈಗ? ಉಪನಿಷದಂಭೋ ಬ್ರೂಹೀತಿ ಉಕ್ತಾತೆ ಉಪನಿಷತ್ ಬ್ರಾಹ್ಮೀ ಮಾವತೆ ಉಪನಿಷದ ಮಬ್ರೂಮ ಇತಿ. ಪರಮಾತ್ಮನ ಆದೇಶ ಮಾಡಿದ್ದಾನೆ. ವಿದ್ಯುತೋ ಅಭಿ ವಿದ್ಯುತದ ಅಧಿ ಇತಿ ನಿಮಿಷದ ಇತ್ಯಧಿದೈವತಂ. ಅಥ ಅಧ್ಯಾತ್ಮಂ ಯದೇಶದ್ ಗಚ್ಚತೀವ ಚ ಮನೋ ಕೆಲವೊಮ್ಮೆ ಏನಿಸ್ತದೆ, ಕೆಲವೊಮ್ಮೆ ನಮ್ಮನ್ನು ತಾನೇ ಹೋದಾಗ ಕಾಣಿಸುತ್ತೆ, ಓಡೋದಿಲ್ಲ. ಪರಮಾತ್ಮ ಓಡಿಸ್ತಾನೆ ಅಂತ ಅರ್ಥ. ಎಷ್ಟೊತ್ತು ನಮಗೇನು ನಮಗೂ ಕರ್ತೃತ್ವ ಇದೆಯಲ್ಲ ಅಂತ ಅನಿಸುತ್ತೆ. ಆಮೇಲೆ ವಿಚಾರ ಇಲ್ಲ ಅಂತ ಗೊತ್ತಾಗುತ್ತೆ. ಭ್ರಮೆ ಅದು. ಮನೋ ಅನೇನೈವ ತದುಪಸ್ಕರತಿ ಅಭೀಷ್ಟಂ ಸಂಕಲ್ಪ ತದ್ವನಂ ನಾಮ ತದ್ವನಮಿತಿ ಉಪಾಸಿತವ್ಯಂ. ಪುಣ್ಯಕ್ಕೆ ಎಲ್ಲರೂ ಹಾಕಿಲ್ಲ. ತದ್ವನಂ ನಾಮ ದೇವರನ್ನ ಏನಂತ ಉಪಾಸನೆ ಮಾಡಬೇಕು? ತದ್ವನಂ ಅಂತ ಉಪಾಸನೆ ಮಾಡಬೇಕು. ಇದು ಉಪಾಸಿತವ್ಯಂ. ಸ ಏತದೇವಂ ವೇದ ಅಭಿಹೈನಂ ಸರ್ವಾಣಿ ಭೂತಾನಿ ಸಂವಾಂಛಂತಿ. ಯಾರು ದೇವರನ್ನು ತದ್ವನ ಅಂತ ಉಪಾಸನೆ ಮಾಡ್ತಾರೋ ಅವರು ಎಲ್ಲರಿಗೂ ಕೂಡ ಅತ್ಯಂತ ಪ್ರಿಯನಾಗ್ತಾನೆ. ಎಲ್ಲರಿಗೂ ಅತ್ಯಂತ ಪ್ರಿಯನಾಗ್ತಾನೆ ಅಂತ ಅರ್ಥ. ಉಪನಿಷದಂಭೋ ಬ್ರೂಹೀತಿ. ಉಪನಿಷತ್ ಹೇಳಿದ ರಹಸ್ಯ. ಇನ್ನೂ ರಹಸ್ಯ ಹೇಳಿ ಅಂತ ಅರ್ಥ. ಉಪನಿಷತ್ ಹೇಳಿದ ರಹಸ್ಯ. ಉಕ್ತಾತೆ ಉಪನಿಷತ್ ಬ್ರಾಹ್ಮೀ ಮಾಮತ ಉಪನಿಷದ ಬಬ್ರೂಮ ಇತಿ. ನಾವು ಬ್ರಾಹ್ಮಿ ಉಪನಿಷತ್ತನ್ನೇ ಹೇಳ್ತಾ ಇರೋದು ನಾವು ಅಂತ ತಿಳಿಸ್ತಾರೆ. ಅದಕ್ಕೆಲ್ಲ ಅರ್ಥ. ತಸ್ಯೈ ತಪೋ ದಮಃ ಕರ್ಮೇತಿ ಪ್ರತಿಷ್ಠಾ. ಒಂದು ಬಂದ ಜ್ಞಾನ ಉಡಿಬೇಕಾದ್ರೆ ಮೂರು ಇರಬೇಕು ನಮ್ಮಲ್ಲಿ. ತಪಸ್ಸಿರಬೇಕು, ದಮ ಇರಬೇಕು, ಕರ್ಮ ಇರಬೇಕು. ಬಂದಿದ್ದು ಉಳಿಯೋದಿಲ್ಲ ಅಂತ ಅರ್ಥ. ತಪಸ್ಸಿನಿಂದ ಉಳಿಸ್ಕೋಬೇಕು. ಬಂದಿದ್ದೇನೆ ತಪಸ್ ಮಾಡಿ ತೊಗೋಬೇಕು. ಕೇರ್ಫುಲ್ಲಾಗಿ ತೊಗೋತಾನೆ, ಕೇರ್ಫುಲ್ಲಾಗಿ ಉಳಿಸ್ತಾನೆ. ಮತ್ತೆ ಕೇರ್ಫುಲ್ ಅನ್ನೋದು ಕಾಮನ್. ಅದಕ್ಕೆ ತಪಸ್ಸಿನಿಂದ ಪಡಿಬೇಕು, ತಪಸ್ ಮಾಡಿ ಉಳಿಸ್ಕೋಬೇಕು. ಅದಕ್ಕೆ ವೇದಾಧ್ಯಯನದಲ್ಲಿ ಒಂದು ಮಾತು ಹೇಳ್ತಾರೆ. ಏನದು? ಪಾರಾಯಣ ಬಿಟ್ಬಿಟ್ರೆ ಹಳಿಸಿ ಹೋಗುತ್ತೆ ಅಂತ ಹೇಳ್ತಾರೆ. ಯಾತಾಯಾಮ ಗೊತ್ತಾಯ್ತಾ? ಬರ್ತೋಗಿದೆ ಅಂತ ಹೇಳೋದಿಲ್ಲ. ವೇದಗಳ ಪುಸ್ತಕ ಹೇಳಬಾರ್ದಾದ್ರಿಂದ ಯಾವಾಗ ಹೇಳ್ತಾನೆ ಇರಬೇಕು. ಅದನ್ನು ಸ್ವಾಧೀನ ಇಟ್ಕೊಂಡಿರ್ಬೇಕು. ದಮಃ ಕರ್ಮೇತಿ ಪ್ರತಿಷ್ಠಾ. ಇನ್ನೊಂದು ದಮಃ ಇಂದ್ರಿಯ ನಿಗ್ರಹ ಇರಬೇಕಾದ್ರೆ ಹೋಗಿಬಿಡುತ್ತೆ ಅದು. ಕರ್ಮ ಅದು ಆಚರಣೆ ತಂದಿರಬೇಕು. ಅವಾಗ ಏನಾಗುತ್ತೆ? ಬಂದ ಜ್ಞಾನ ಉಳ್ಕೊಳ್ಳೋದೇ ಇಲ್ಲ. ಯೋ ಹವಾ ಏತಾಮುಪನಿಷದಮೇವಂ ವೇದ ಅಪಹತ್ಯ ಪಾಪ್ಪಾನಮ್ಮಂತೆ ಸ್ವರ್ಗೇ ಲೋಕೆ ಜೇಯೇ ಪ್ರತಿಷ್ಠತಿ. ಈ ರೀತಿ ಉಪನಿಷತ್ತು ತಿಳ್ಕೊಂಡು ಯಾರು ಉಳಿಸ್ಕೋತಾರಲ್ಲ ಅಂತೆ ಕೊನೆಗೂ ಇರಬೇಕು. ಅದು ಅಂತ್ಯ ಕಾಲದಲ್ಲೂ ಗೊತ್ತಿರಬೇಕು. ಆಗ ಸ್ವರ್ಗೇ ಲೋಕೆ, ಸ್ವರ್ಗಲೋಕ ಅಂತೇಳಿದರೆ ವೈಕುಂಠ. ಅದರಲ್ಲಿ ಜೇಯ ಅತಿ ಶ್ರೇಷ್ಠವಾದದ್ದು. ಅದರ ಶಾಶ್ವತ ನೆಲೆಸಿಬಿಡುತ್ತಾನೆ. ಈ ರೀತಿ ಬ್ರಹ್ಮಜ್ಞಾನ ಪಡೆದ ಮೇಲೆ ಅದು ಹೀಗೆ ಉಳಿಸ್ಕೊಂಡು ಬಿಟ್ಟರೆ ಮುಂದೆ ಮುಕ್ತಿಯಲ್ಲಿ ಸುಖವಾಗಿರ್ತಾನೆ. ಸೊ ಇದು ಜ್ಞಾನಪೂರ್ವ, ಇದು ಜ್ಞಾನೋತ್ತರ. ಜ್ಞಾನ ಬಂದ ಮೇಲೂ ಕೂಡ ಏನು ಬಿಡಬಾರ್ದು? ತಪಸ್ಸು, ದಮ, ಕರ್ಮ ಬಿಡಿಸಕ್ಕೆ ಹೋಗಬಾರ್ದು. ನಾನು ಲೈಸೆನ್ಸ್ ಸಿಕ್ತು ಅಂತೇಳಿ ಕಣ್ಮಿಷನ್ ಟ್ರೈನ್ ಮಾಡಿದರೆ ಲೈಸೆನ್ಸ್ ಸಿಕ್ಕಿರೋದು ಯಾತಕ್ಕೋಸ್ಕರ? ಮಾಡಬಹುದು ಅಂತ ಅಷ್ಟೇ. ಹೊತ್ತು ಕಣ್ಮಿಷನ್ ಮಾಡ್ಬೋದು ಕೊಟ್ಟಿಲ್ಲ ಅದಕ್ಕೆ ಅಪ್ರೋಕ್ಷ ಜ್ಞಾನ ಬರೋದು ಅಂದರೆ ಏನು ಬೇಕಾದ್ರೂ ಮಾಡಿ ಅಂತ ಅರ್ಥ ಅಲ್ಲ. ಅದಕ್ಕೆ ಮಾಡೋದನ್ನು ಸರಿಯಾಗಿ ಮಾಡಿ ಅಂತ ಅರ್ಥ ಅಷ್ಟೇ ಹೊರತು ಬೇರೆ ಅಲ್ಲ. ಪ್ರತಿಷ್ಠತಿ ವ್ಯದ್ಯೋತಯತ್ ವಿದ್ಯುದಾದೀನ್ ಕಪಿಲಾಖ್ಯಸ್ತು ಯೋ ಹರಿ ಅಕ್ಷ್ಣೋರ್ಮೇಷಣಂ ಕೃತ್ವ ಯಸ್ಸೇತೆ ಕ್ಷೀರಸಾಗರೇ. ಸ್ವಲ್ಪ ಇದೆ. ನಾಳೆ ಇದಿಷ್ಟು ಕೂಡ ಮೂಲ ಉಪನಿಷತ್ತು ಓದಿರೋದಷ್ಟೇ. ಭಾಷ್ಯ ಈಗ ಆಚೆ ಪ್ರತಿಯೊಂದು ಬಿಡಿಸ್ತಾರೆ. ಅದೇನು ಅರ್ಥ? ತದ್ವನ ಅಂದ್ರೇನು ಎಲ್ಲ ಬಿಡಿಸಿ ಹೇಳ್ತಾರೆ. ತಪಸ್ಸು ಅಂದರೆ ಏನು, ತಮ ಅಂದರೆ ಏನು, ಸತ್ಯ ಎಲ್ಲ ಹೇಳ್ತಾರೆ. ಅದಿಷ್ಟು ಮುಂದಿನ ಭಾಷ್ಯ. ಉಪನಿಷತ್ತು ಆ ದೃಷ್ಟಿಯಿಂದ ಮುಗಿದೋಯ್ತು. ಈ ಭಾಷ್ಯ ಮುಂದುವರಿಬೇಕಷ್ಟೇ. ನಾಳೆ ಕಂಟಿನ್ಯೂ ಮಾಡಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ
ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯಃ.